ಈ ಥರ ಜಲಪಾತ ನೀರಿಲ್ದೇ ಇರೋ ಜಲಪಾತ ನೋಡೋಕೆ ಆ್ಯಕ್ಚುಲಿ ತುಂಬ ಬೇಜಾರು ಅನಿಸುತ್ತೆ. ಮುಂಚೆ ಬಂದಾಗೆಲ್ಲ ಸುಮಾರು ನೀರಿರೋದು, ಅದು ಮುಂಗಾರು ಮಳೆ ಬಂದಿದ್ದು. ಇದು ನಮಗೂ ಮಕ್ಕಳಿಗೂ ತೋರ್ಸೋಕ್ಕೂ ಬೇಜಾರಾಗುತ್ತೆ. ಏನಂತ ತೋರಿಸೋದು? ನಾವು ಇವಾಗ ಟಿ ವಿನಲ್ಲಿ ವಾಟರ್ ಫಾಲ್ ಅಂತ ತೋರಿಸಿದ್ರೆ ಅದು ಜಾಸ್ತಿ ಇಮ್ಯಾಜಿನೇಷನ್ ದೊಡ್ಡದಾಗಿ ಕಾಣಿಸುತ್ತೆ. ಮಕ್ಕಳು ನೋಡಿದ್ರೆ ಇದೇನಾ ಜಲಪಾತ, ಇಷ್ಟೇನಾ ಇದು, ಅವ್ರಿಗೂ ಎಕ್ಸೈಟ್ಮೆಂಟ್ ಹೊಟ್ಟೋಗ್ಬಿಡುತ್ತೆ. ಇವೆಂಚುಲಿ ನಾವು ಮಕ್ಳನ್ನ ಕರ್ಕೊಂಡು ಬಂದು ತೋರಿಸಿದ್ರೆ ಅವರು ಇಷ್ಟೇನಾ ಜಲಪಾತ, ಬೇಡ ಬಿಡಿ ನಾವು ಟಿ ವಿಲಿ ನೋಡೋಣ, ನಾವು ಯೂಟ್ಯೂಬಲ್ಲಿ ನೋಡೋಣ ಅಂತ ಹೇಳ್ತಾರೆ. ಸೊ ನಾವು ನಿರಾಶೆ ಆಗಿದ್ದೀವಿ. ನೋಡೋಣ ಮಳೆ ಬಂದರೆ. ಹಾಂ ಹೌದು, ಬರ್ಚುಕಿ ಫಾಲ್ಸ್ ಅಂದರೆ ಫೇಮಸ್. ಇಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಿದ್ರು, ಆ ಫೋರ್ಸಿಂದನೇ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಿದ್ರಲ್ವ ಮುಂಚೆ. ಇವಾಗ ನೀರಿಲ್ಲ, ಏನು ಮಾಡೋದು? ಹಾಂ, ನಿರಾಶೆನೇ ಆಗ್ತಿದೆ. ನೋಡೋಣ, ಮಳೆ ಬಂದು ನೇಚರ್ ಸಪೋರ್ಟ್ ಮಾಡಿ ಇದೆಲ್ಲ ತುಂಬಿದ್ರೆ ನಮಗೆ ಖುಷಿ ಆಗುತ್ತೆ. ಅದೇ ತುಂಬ ನಿರಾಶೆ, ಬೇಜಾರು. ಮೊದಲು ಬಂದಾಗ ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆ ಬಂದಿದ್ದು ಒಂದು 10-12 ವರ್ಷಕ್ಕೆ ಮುಂಚೆ. ಇದೇ ಟೈಮ್ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದೆ. ಏನಕ್ಕೆ ನೀರಿರುತ್ತೆ, ಮಳೆ ಬಿದ್ದಿರುತ್ತೆ, ನೀರು ನೋಡಿ ಸ್ವಲ್ಪ ಖುಷಿ ಆಗೋದು. ಮೊದಲು ಇಲ್ಲಿ ಇಲ್ಲಿಂದ ತಲಕಾವೇರಿ ಹೋಗಿ ಪ್ಲ್ಯಾನ್ ಮಾಡ್ಕೊಂಡು ನೀರಲ್ಲಿ ಈಜಾಡೋಣ ಅಂದ್ಕೊಂಡು ಬರ್ತಿದ್ವಿ. ಇವಾಗ ನೋಡಿದ್ರೆ ಬರೀ ಬಂಡೆಗಳವೆ, ನೀರೇ ಕಾಣ್ತಿಲ್ಲ. ಅದು ಚೇಂಜ್ ಬಂದ್ಬಿಟ್ಟು ನಿಜ ಅಂತ ಇವಾಗ ನೋಡಿದ್ರೆ ಗೊತ್ತಾಗ್ತದೆ. ಈ ಟೈಮಲ್ಲಿ ಮಳೆ 1 ತಿಂಗಳು ಮುಂಚೆನೇ ನಾವು ಇಲ್ಲೆಲ್ಲ ಬುಕ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರಿ. ಬಟ್ ಅದೇ ನೀರಿಲ್ಲ. ನಾವು ಇಲ್ಲಿ ನಿಂತ್ರೆ ಮೊದಲೆಲ್ಲ ಇಲ್ಲಿ ಬಂದರೆ ನೀರು ಮಕ್ಕಕ್ಕೆ ಕಾಣೋದು, ಇಲ್ಲಿ ತನಕ ಹೊಡಿಯೋದು ನೀರು. ಇವಾಗ ನೀರೇ ಇಲ್ಲ, ಒಂದು ಚೂರು ಇಲ್ಲ, ನೀರೇ ಇಲ್ಲ. ತುಂಬ ತುಂಬ ಬೇಜಾರು. ನಮಗೆ ಎಷ್ಟು ಬೇಜಾರಾಗಿದ್ರೆ ಇನ್ನು ರೈತರಿಗೆ ಇನ್ನೇನಾಗ್ತದೆ ಅನ್ನೋದು ಆಲೋಚನೆ. ನಾವು ಬೆಂಗಳೂರಿಂದ ಬಂದಿರೋದು. ಎಲ್ಲರೂ ಕುಟುಂಬ ಸಮೇತ ಬಂದಿದ್ದೀವಿ ಗಗನಚುಕ್ಕಿ ಭರಚುಕ್ಕಿಗೆ ನೋಡೋಣ ಅಂತ ಹೇಳಿ. ಇಲ್ಲಿ ಬಂದು ಪರಿಸರ ನೋಡಿ, ಪರಿಸರ ಬಹಳ ಇಷ್ಟ ಆಯಿತು ಪರಿಸರ. ಆದರೆ ಹಿಂದೆ ನೋಡಿದಾಗ ಮುಂಚೆ ಥರ ಯಾವುದೇ ರೀತಿ ನೀರು ಹರಿತಾ ಇಲ್ಲ. ನಾವೇನು ಇಲ್ಲಿ ನಿಂತಿದ್ವಿ, ಆ ನೀರಿನ ಹಬೆ, ಜಲಪಾತದ ಸೋನೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ನಮಗೆ ಬರೋದು. ನಾವು ನಮ್ಮ ಮಕ್ಕಳನ್ನೆಲ್ಲ ಈ ದಿವಸ ಕರ್ಕೊಂಬಂದು ಇಲ್ಲಿ ಪರಿಸರ ವಾತಾವರಣ ನೋಡಿ, ನೀರಿಲ್ಲದೆ ಇರೋದು ನೋಡಿ ಮನಸ್ಸಿಗೆ ಭಾಳಷ್ಟು ದುಃಖ ತಂದಿದೆ ನನಗೆ. ಮತ್ತು ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳಿದ್ರೆ, ನಮ್ಮ ಹಿಂದೆ ಎಲ್ಲರೂ ಹೇಳ್ತಾಯಿದ್ರು ಗಿಡ ನೆಡಿ, ಪರಿಸರ ಉಳಿಸಿ, ಪರಿಸರ ಉಳಿಸಿದ್ರೆ ನಾಡು ನೀರು ಜಲ ಎಲ್ಲ ಅಂತ ಹೇಳ್ತಾಯಿದ್ರು. ಇವತ್ತು ನೋಡಿದ್ರೆ ಜಲವೇ ತುಂಬ ಭಾಗದಲ್ಲಿ ಮಳೆನೇ ಇಲ್ಲದೆ ಇರೋದ್ರಿಂದ ಈ ಭಾಗ ಇವತ್ತು ಈ ಥರ ನೋಡಬೇಕಾದ ಪರಿಸ್ಥಿತಿ ನಮಗೆ ಬಂದಿದೆ. ಈಗಲೇ ಹೀಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಎತ್ತೆಚ್ಕೊಳ್ಬೇಕು, ಗಿಡ ನೆಡಬೇಕು, ಪರಿಸರ ಉಳಿಸ್ಬೇಕು ಅನ್ನೋದು ನಾವು ಇನ್ಮೇಲಾದರೂ ಎತ್ತೆಚ್ಕೊಳ್ದೇ ಇದ್ದರೆ ಖಂಡಿತವಾಗ್ಲೂ ಈಗ ಹರಿತಾ ಇರೋ ನೀರು ಕೂಡ ಇನ್ನೂ ಪ್ರವಾಹ ಕಮ್ಮಿ ಆಗ್ಬೋದು. ಬರಚುಕ್ಕಿಲಿ ನೀರೇ ಇಲ್ಲ ಅಂತ ಹೇಳಿದ್ರೆ ಯಾರೂ ನಂಬೋದೇ ಇಲ್ಲ. ಈ ಪರಿಸ್ಥಿತಿಯಲ್ಲಿ ರೈತರೆಲ್ಲ ಏನು ಮಾಡಬೇಕು, ಅನ್ನದಾತರೆಲ್ಲ ಏನು ಮಾಡಬೇಕು, ಬಹಳ ಮನಸ್ಸಿಗೆ ನೋವು ತರ್ತಾ ಇದೆ. ಆ ಭಗವಂತನ ಅನುಗ್ರಹದಿಂದ ಈ ವರ್ಷ ಮಳೆ ಒಂದು ಸ್ವಲ್ಪ ಚೆನ್ನಾಗಾಗಲಿ. ನಮ್ಮ ಏನಿದೆ ಕರ್ನಾಟಕದಲ್ಲಿ ಭರಚುಕ್ಕಿ ಅನ್ನೋದೊಂದು ಯಾತ್ರಾ ಸ್ಥಳ, ಅದು ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಪ್ರವಾಸ ತಾಣ. ಆ ಪ್ರವಾಸ ತಾಣ ತುಂಬ ಚೆನ್ನಾಗಿ ಇನ್ನೂ ಮುಂಚೆ ಥರ ಏನಂತೀರ ಗಂಗೆ ಚೆನ್ನಾಗಿ ಹರಿಲಿ ಅಂಥೇಳಿ ನನ್ನ ಉದ್ದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.